ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಒಂದು ಚಿಕ್ಕ ವಿಡಿಯೋ ಅಷ್ಟೇ, ಜಾಸ್ತಿ ಲಾಂಗ್ ಮಾಡಿಲ್ಲ ವಿಡಿಯೋ. ಏನಪ್ಪ ವಿಷಯ ಅಂದರೆ, ನಮ್ಮ ಮನೇಲಿ ನೈಟು ನಾನು ಅಡುಗೆ ಮಾಡೋಣ ಅಂದ್ಬಿಟ್ಟು ಹೋದೆ ಸ್ಟವ್ ಹತ್ರ. ಇದು ಸ್ವಲ್ಪ ಒಂದು ಚಿಕ್ಕದಾಗಿ ಸ್ವಲ್ಪ ಹೋಲಾಗ್ಬಿಟ್ಟಿತ್ತು ಪೈಪು. ಇದೇನಪ್ಪ ಹಿಂಗೆ ಹೋಲಾಗೈತೆ ಅಂದ್ಬಿಟ್ಟು ನಾನು ಸಿಲಿಂಡ್ರ್ ಆನ್ ಮಾಡಲಿಲ್ಲ. ಆನ್ ಮಾಡಿ ನೋಡಿದೆ, ವಾಸನೆ ಬರ್ತಿತ್ತು, ಸ್ಮೆಲ್ ಬರ್ತಿತ್ತು. ಅದಕ್ಕೆ ನಾನು ಆನ್ ಮಾಡಲಿಲ್ಲ. ಸರಿ, ಅಡುಗೆನೂ ಮಾಡಲಿಲ್ಲ ನೈಟು. ನಾನು ಭಯ ಆಗಿ ಸಿಲಿಂಡ್ರ್ ಆನ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕಪ್ಪ, ಲೀಕ್ ಆಗಿಬಿಟ್ರೆ ಕಷ್ಟ ಅಲ್ವ, ಅದಕ್ಕೋಸ್ಕರ ನಾನು ಆನ್ ಮಾಡಲಿಲ್ಲ. ತಿರುಗಿ ಬೆಳಗ್ಗೆ ನನ್ನ ಮಗಂಗೆ ನೈಟು ಫೋನ್ ಮಾಡಿ ಹೇಳಿದೆ ಈ ಥರ ಆಗೈತೆ ಅಂತ. ಸರಿ ಬಿಡಮ್ಮ, ಬೆಳಗ್ಗೆ ನೋಡೋಣ ಅಂತ ಅಂದ. ಆಮೇಲೆ ನಾನು ಬೆಳಗ್ಗೆನೂ ಒಂದ್ಸಲ ಟೀ ಮಾಡಿದೆ, ಹೆಂಗನಾಗಲಿ ಅಂತ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ. ಆದರೂ ಭಯ ಅಲ್ವಾ, ಸಿಲಿಂಡ್ರ್ ಸ್ಮೆಲ್ ಬರ್ತಿತ್ತು ಪೈಪು, ಹಂಗಾಗಿ ಭಯ ಆಯಿತು. ತಿರ್ಗಾ ನನ್ನ ಮಗನಿಗೆ ಹೇಳಿದೆ, ಹೆಂಗನಾಗಲಿ ನೋಡೋಣ ಬಾರಪ್ಪ, ಇದೊಂಚೂರು ರೆಡಿ ಮಾಡೋಣ ಅಂತ ಅಂದೆ. ಅದನ್ನು ಕಟ್ ಮಾಡಿಬಿಟ್ಟು, ಅದು ಹೋಗಿರೋದನ್ನ ಕಟ್ ಮಾಡಿ ಬೇರೆ ಅದು ನನಗೆ ಜೇಂಟ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಆ ಥರ ಮಾಡೋಕ್ಕೆ ಹೋದರೆ ಅದು ಬರಲಿಲ್ಲ. ಪೂರ್ತಿ ಒಳಗಡೆ ತಂತಿ ಇರುತ್ತಲ್ವ, ಅದು ಕಟ್ಟಾಗಲ್ಲ ಬೇಗ. ಅದಕ್ಕೋಸ್ಕರ ಅವನು ಬೇಡ ಕಣಮ್ಮ, ಅದು ಸರಿ ಹೋಗಲ್ಲ, ಬೇಡ ಕಣಮ್ಮ, ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಹೊಸದೇ ತರೋಣ ಬಿಡು ಅಂದ್ಬಿಟ್ಟು ಹೋಗವನೆ, ತರಕ್ಕೆ ಹೋಗವನೆ. ನಾನು ಸಿಲಿಂಡ್ರ್ ಇನ್ನೂ ರೆಡಿ ಮಾಡ್ತಾಯಿರಿ, ಪೈಪ್ ತರಕ್ಕೆ ಹೋಗ್ತಿರ್ಲಿಲ್ಲ. ಅವ್ನು ನೈಟ್ ಊಟ ಮಾಡಿಲ್ಲ ಕಣಪ್ಪಿ, ಬೆಳಗ್ಗೆ ಹೊಟ್ಟೆ ಸಿತಾಯ್ತೆ ಅಂದೆ. ಅವಲ್ಲಿ 9:30 9:45 ಆಗೋಗ್ಬಿಟ್ಟಿತ್ತು. ಅದಕ್ಕೇ ಇನ್ನು ಅಮ್ಮ ಹಸ್ಕೊಂಡಿರ್ತೈತಲ್ಲ ಅಂದ್ಬಿಟ್ಟು ನಾನು ಹೊಟ್ಟೆ ಸಿತೈತೆ ಅನ್ನಲ್ಲ, ಅದಕ್ಕೆ ಬೇಗ ಹೋಗವನೆ ತಾಂಬಂದು ಕೊಡ್ತೀನಿ ಅಂತ. ಅದಕ್ಕೆ ತರಕ್ಕೆ ಹೋಗವನೆ. ನಾನು ಇದೆಲ್ಲ ಎತ್ತಿಡ್ತಾಯಿದ್ದೀನಿ, ಸ್ಟವ್ವಿಂದು ಒಲೆಗಳು ಎಲ್ಲ ಇದೆಲ್ಲ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ನಿಜವಾಗ್ಲೂ ಒಬ್ಬೊಬ್ಬರು ಸಿಲಿಂಡ್ರ್ ಮೇಲೆ ಅದು ಇದು ತೂಕ ಇಕ್ಕೋದು, ಬುಟ್ಟಿಗಳು ಇಡೋದು ಎಲ್ಲ ಮಾಡ್ತಿರ್ತಾರೆ ತುಂಬಿ ಸಿಲಿಂಡ್ರ್ ಮೇಲೆ. ನಾನು ಸುಮಾರು ಜನದ ಮನೇಲಿ ನೋಡಿದ್ದೀನಿ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಸಿಲಿಂಡ್ರ್ ಮೇಲೆ ನಾವು ಏನು ಇಡಬಾರ್ದು. ನಾನು ಎಲ್ಲನ ಹೊರ್ಗಡೆ ಹೋಗಬೇಕು ಅಂದರೆ, ಇಲ್ಲ ಮನೆಗಿರಲಿ ಹೊರ್ಗಡೆ ಹೋಗಲಿ, ನಾನು ಯಾವಾಗ್ಲೂ ಮೇನ್ ಸ್ವಿಚ್ ಆಫ್ ಮಾಡಿ ಹೋಗ್ತೀನಿ ಸಿಲಿಂಡ್ರದ್ದು. ಯಾಕೆ ಗೊತ್ತಾ, ಟೈಮ್ಗಳು ಹೇಳಿ ಕೇಳಿ ಬರೋಲ್ಲ ಮನುಷ್ಯನಿಗೆ. ಹಂಗಾಗಿ ನೈಟು ನಾನು ಅಡುಗೆ ಮಾಡಲಿಲ್ಲ ಈ ಪೈಪಿಂಗ್ ಆಗಿರೋದಕ್ಕೆ. ಇದು ಒಂದು ಸ್ವಲ್ಪ ಹೋಲಾಗಿತ್ತು. ನನ್ನ ಮಗ ಕಟ್ ಮಾಡೋಕ್ಕೆ ಹೋಗಿ ನೋಡಿ ಆ ಥರ ಇದಾಗ್ಬಿಟ್ಟೈತೆ. ನಿಜವಾಗ್ಲೂ ಭಯ ಆಗಲ್ವ ಈ ಥರ ಎಲ್ಲ ಆದರೆ? ಭಯ ಆಗುತ್ತಲ್ಲ, ಅದಕ್ಕೋಸ್ಕರ ತರಕ್ಕೆ ಹೋಗವನೆ. ಈಗ ರೆಡಿ ಮಾಡಿಸ್ತೀನಿ. ಯಾರ ಮನೆಗೂ ಅಷ್ಟೇ ಸಿಲಿಂಡ್ರ್ ಮೇಲೆ ಅದು ಇದು ಇಡೋದು, ತುಂಬಿ ಸಿಲಿಂಡ್ರ್ ಮೇಲೆ ಬುಟ್ಟಿ ಇಡೋದು ಅದು ಇದು ಇಡೋದು ಮಾಡೋಕ್ಕೆ ಹೋಗ್ಬಾರ್ದು. ದಯವಿಟ್ಟು ಅದು ಇದು ಮಾಡೋಕ್ಕೆ ಹೋಗ್ಬಾರ್ದು. ಏನಪ್ಪ ಅಂದರೆ, ಸಿಲಿಂಡ್ರನ್ನ ಫ್ರೀಯಾಗಿ ಬಿಡಬೇಕು ನಾವು, ಗಾಳಿ ಆಡೋಂಥ ಜಾಗದಲ್ಲಿ. ನೋಡಿ, ನಾನು ಒಳಗಡೆ ತುಂಬ ಒಳಗಿಟ್ಟಿಲ್ಲ ಸಿಲಿಂಡ್ರು, ಇಷ್ಟೇ ಇಟ್ಟಿರೋದು ನಾನು. ಯಾಕೆ ಗೊತ್ತಾ, ಒಂದು ಸ್ವಲ್ಪ ಒಳಗಡೆ ಇಡ್ತೀನಿ ಅಷ್ಟೇ. ಯಾಕಂದರೆ ಖಾಲಿ ತಗೊಳ್ಬಾರ್ದು ಅಂತ ಒಂದು ಸ್ವಲ್ಪ ಒಳಗಡೆ ಇಡ್ತೀನಿ. ಒಬ್ಬೊಬ್ಬರು ಸಂದಿಗೆ ಇಡ್ತಾರೆ ಜಾಗ, ಗಾಳಿನೇ ಆಡೋಲ್ಲ ಸಿಲಿಂಡ್ರಿಗೆ, ಅಷ್ಟು ಒಂದು ಇದ್ರಿಗೆ ಇಕ್ಕಿರ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋದು ನಾವೇನೇ. ನೋಡಿ, ಹೊಸ ಪೈಪ್ ಹಾಕಿದೆ ಇವಾಗ. ನನಗೆ ಗೊತ್ತಿರೋದನ್ನ ನಾನು ಹೇಳಿದೆ, ಯಾಕಂದರೆ ಕೆಲವೊಂದು ಜನದ ಮನೇಲಿ ನಾನು ನೋಡಿದ್ದೀನಿ. ಹಂಗಾಗಿ ಹೊಸ ಪೈಪ್ ತಂದು ಹಾಕವನೆ. ಚೆನ್ನಾಗೈತೆ ನೋಡಿ. ಕ್ಲ್ಯಾಂಪ್ ಹಾಕವನಲ್ಲ ನೋಡಿ, ಅಲ್ಲೇ ಹೋಗಿದ್ದಿದ್ದು ಅದು ಪೈಪು, ಹೋಲಾಗಿದ್ದಿದ್ದು. ಭಯ ಆಗಲ್ವ, ಸ್ಮೆಲ್ ಬಂದುಬಿಡುತ್ತೆ. ನಿಜವಾಗ್ಲೂ ತುಂಬ ಎಚ್ಚರಿಕೆಯಾಗಿರಬೇಕು ಈ ಕೆಲಸ. ಅದಕ್ಕೋಸ್ಕರನೇ ನೈಟೆಲ್ಲ ಅಡುಗೆ ಮಾಡಿದಿರೋ ಪರವಾಗಿಲ್ಲಪ್ಪ, ಊಟ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ನಾನು ಸಿಲಿಂಡ್ರ್ ಆನ್ ಮಾಡಲಿಲ್ಲ. ನಾನು ಎಲ್ಲೇ ಹೋದರೂ ಮೇನ್ ಸ್ವಿಚ್ ಆಫ್ ಮಾಡೇ ಹೋಗೋದು ಸಿಲಿಂಡ್ರದ್ದು. ನಾನು ಹಂಗೆ ಬಿಟ್ಟಂತೂ ಹೋಗಲ್ಲ. ಯಾಕಂದರೆ ಅವಲೇ ಒಂದ್ಸಲ ಕುಕ್ಕರು ಸಿಡಿದು, ನಾನು ಕುಕ್ಕರೆಲ್ಲ ಇದಾಗಿ ನಾನು ಅವಲೇ ಅನುಭವಿಸಿದ್ದೀನಿ. ಹಂಗಾಗಿ ಸ್ವಲ್ಪ ಭಯ ನನಗೆ. ಅದಕ್ಕೋಸ್ಕರ ಈ ಸಿಲಿಂಡ್ರ್ ವಿಷಯದಲ್ಲಾಗಲಿ ಕುಕ್ಕರ್ ವಿಷಯದಲ್ಲಿ ಸ್ವಲ್ಪ ನಾನು ಭಯನೇ. ವಿಡಿಯೋ ನೋಡೋಕ್ಕೆ ಧನ್ಯವಾದ.